Good morning to all. This is Mansa. In today's class, we are going to the third module of programming in Visual Basic.NET. So in Visual Basic.NET, we are going to the third module. We have to consider or we have to see data types, some variables, and constant definitions in this chapter. So let's see. So we have a data types. So what is the meaning of this data types? So the data types specify the type of data stored in a memory location. So ನಾವು ಒಂದು ಪ್ರೋಗ್ರಾಮ್ ಬರಿತಾ ಇದೀವಿ ಅಂದ್ರೆ ಆ ಡೇಟಾ ಟೈಪ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಡೇಟಾ ಏನ್ ಎಂಟ್ರಿ ಮಾಡ್ತಾ ಇದೀವೋ ಆ ಡೇಟಾ ಯಾವ ಟೈಪ್ ಅಲ್ಲಿ ಇದೆ, ಅದು ನಂಬರ್ ಅಥವಾ ಕ್ಯಾರೆಕ್ಟರ್, ಆ ಡೇಟಾ ಯಾವ ಟೈಪ್ ಅಲ್ಲಿ ಇದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಈ ಡೇಟಾ ಟೈಪ್ಸ್ ನಾವು ಯೂಸ್ ಮಾಡ್ತೀವಿ. ಅದ್ರ ಜೊತೆ ಮೆಮೊರಿ ಲೊಕೇಶನ್ ನಲ್ಲಿ ಎಷ್ಟು ಅದಕ್ಕೆ ಸ್ಪೇಸ್ ಅನ್ನ ನಾವು ಅಸೈನ್ ಮಾಡಬೇಕಾಗುತ್ತೆ. ಸೊ ದಟ್ ಈಸ್ ವಾಟ್ ವಿ ಕಾಲ್ ದ ಡೇಟಾ ಟೈಪ್ಸ್. ಸೊ ಇನ್ VP.NET also we have some data types. So the first is Boolean data type. So it can, the storage size of the Boolean is 2 bytes and the type of value is true or false. ಅಂದ್ರೆ ಇವಾಗ ಬೂಲಿಯನ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಅಂದ್ರೆ ಅದ್ರ ವ್ಯಾಲ್ಯೂ ಟ್ರೂ ಆರ್ ಫಾಲ್ಸ್ ಬಂದಾಗ, ಸೊ ಲಾಜಿಕಲ್ ವ್ಯಾಲ್ಯೂಸ್ ನ ಇನ್ಪುಟ್ ಮಾಡ್ಬೇಕಾದ್ರೆ ನಾವು ಈ ಬೂಲಿಯನ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತಿದ್ದೀವಿ. ಅಂಡ್ ಅಗೇನ್ ಬೈಟ್, ದ ಸ್ಟೋರೇಜ್ ಸೈಜ್ ಇಸ್ 1 byte ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇಂಟೀಜರ್ ಟೈಪ್ ಆಫ್ ವ್ಯಾಲ್ಯೂ. ಸೊ ಇಂಟೀಜರ್ ಟೈಪ್ ಆಫ್ ವ್ಯಾಲ್ಯೂಸ್ ನ ಅಸೈನ್ ಮಾಡ್ಬೇಕಾದ್ರೆ ಈ ಬೈಟ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಅಂಡ್ ದೆನ್ ಕ್ಯಾರೆಕ್ಟರ್. ಸೊ the character, the storage size of a character is 2 bytes. So usual ಆಗಿ character ನ hold ಮಾಡ್ಲಿಕ್ಕೋಸ್ಕರ it holds the character. That's why we use the char data type. And the date data type, the storage size of a date data type is 8 bytes. So the type of value is a date ಟೈಪ್. ನಾವ್ ಯಾವುದೇ ಡೇಟ್ ಅನ್ನ ಸ್ಪೆಸಿಫೈ ಮಾಡ್ತಾ ಇದೀವಿ, ನಿಮ್ಗೆ ಗೊತ್ತಾಗುತ್ತೆ ಬರ್ತಾ ಬರ್ತಾ ಪ್ರಾಜೆಕ್ಟ್ ಅಲ್ಲಿ ಮಾಡ್ಬೇಕಾದ್ರೆ, ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅದಕ್ಕೆ ಡೇಟಿಗೆ ಅಲ್ಲೆಲ್ಲ ಯೂಶುವಲ್ ಆಗಿ ನಾವು ಈ ಡೇಟಾ ಟೈಪ್ಸ್ ನ ಯೂಸ್ ಮಾಡ್ತಾ ಬರ್ತೀವಿ. ಸೊ ಅಂಡ್ ಅಗೇನ್ ಡೆಸಿಮಲ್. ಸೊ ದ ಸ್ಟೋರೇಜ್ ಸೈಜ್ ಆಫ್ ದ ಡೆಸಿಮಲ್ ಈಸ್ 16 bytes ಅಂಡ್ ದ ಟೈಪ್ ಆಫ್ ವ್ಯಾಲ್ಯೂ ಈಸ್ ಇಟ್ ಕ್ಯಾನ್ ಸ್ಟೋರ್ಸ್ ಫ್ಲೋಟಿಂಗ್ ಟೈಪ್ ಆಫ್ ವ್ಯಾಲ್ಯೂಸ್. ನೀವು ಅಬ್ಸರ್ವ್ ಮಾಡಿರ್ಬೋದು ಬೇಸಿಕ್ ಸಿ ಇಂದ CPP ಇಂದ. ಸೊ ಡೆಸಿಮಲ್ ಅಂತ ಬಂದಾಗ ಫ್ಲೋಟಿಂಗ್ ಪಾಯಿಂಟ್ಸ್, ಸೊ ಪಾಯಿಂಟ್ ಸಮಥಿಂಗ್ ಆನ್ಸರ್ಸ್ ನ ನಾವೆಲ್ಲಿ ಯೂಸ್ ಮಾಡ್ತಾ ಇದ್ದೀವಿ, ಇನ್ ದಟ್ ಟೈಪ್ ವಿ ಕ್ಯಾನ್ ಯೂಸ್ ದ ಡೆಸಿಮಲ್ ಡೇಟಾ ಟೈಪ್. ಸೊ ಅಂಡ್ ಅಗೇನ್ ಡಬಲ್ ಈಸ್ ಒನ್ ಆಫ್ ದ ಡೇಟಾ ಟೈಪ್. ದ ಸ್ಟೋರೇಜ್ ಸೈಜ್ ಆಫ್ ದ ಡಬಲ್ ಈಸ್ 8 bytes ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಲ್ಸೋ ಫ್ಲೋಟಿಂಗ್ ಟೈಪ್ ಆಫ್ ವ್ಯಾಲ್ಯೂಸ್. ಸೊ ಈ ಡೆಸಿಮಲ್ ಮತ್ತೆ ಡಬಲ್ ಎರಡೂನು ಸೇಮ್ ಪರ್ಪಸ್ ಯೂಸ್ ಮಾಡೋದು. ಆದ್ರೆ ದ ಸೈಜ್, ಸೊ ಯಾವಾಗ ನಂಬರ್ಸ್ ನಾವು ವೇರಿಯೇಟ್ ಮಾಡ್ತಾ ಹೋಗ್ತೀವೋ ಸ್ಟೋರೇಜ್ ಸೈಜ್ ವೇರಿಯೇಟ್ ಆಗ್ತಾ ಹೋಗುತ್ತೆ. ಅಂಡ್ ಇಂಟೀಜರ್ ಇಸ್ ಒನ್ ಆಫ್ ದ ಡೇಟಾ ಟೈಪ್ ಅಂಡ್ ದ ಸ್ಟೋರೇಜ್ ಸೈಜ್ ಇಸ್ 4 bytes ಅಂಡ್ ಇಂಟೀಜರ್ ಟೈಪ್ ಆಫ್ ವ್ಯಾಲ್ಯೂಸ್ ನ ಯೂಸ್ ಮಾಡೋದಕ್ಕೋಸ್ಕರ ನಾವು ಈ ಡೇಟಾ ಟೈಪ್ ಇಂಟೀಜರ್ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಅಂಡ್ ಲಾಂಗ್. ಸೊ ಲಾಂಗ್ ಅನ್ನೋದು 8 bytes ಆಫ್ ಮೆಮೊರಿನ ಆಕ್ಯುಪೈ ಮಾಡುತ್ತೆ. ಅಂಡ್ ಅಗೇನ್ ವಿ ಕ್ಯಾನ್ ಯೂಸ್ ಇಂಟೀಜರ್ ಟೈಪ್ ಆಫ್ ವ್ಯಾಲ್ಯೂಸ್ ನ ಕೂಡ ಇಲ್ಲಿ ಯೂಸ್ ಮಾಡ್ತೀವಿ. ಅಂದ್ರೆ ಈಗ ಇಂಟ್ ಅಂದ್ರೆ 4 bytes ಅಂತ ಹೇಳಿದ್ವಿ. ಸೊ ಅದ್ರ ಡಬಲ್ ಅಂತ ಬಂದಾಗ ಈ ಲಾಂಗ್ ಅನ್ನೋ ಡೇಟಾ ಟೈಪ್ ನ ನಾವು ಯೂಸ್ ಮಾಡಬಹುದು. ಅಂಡ್ ಅಗೇನ್ ಆಬ್ಜೆಕ್ಟ್ಸ್. ಸೊ ವೇರ್ ವಿ ಯೂಸ್ ದ ಆಬ್ಜೆಕ್ಟ್ಸ್, ಇಟ್ ಕ್ಯಾನ್ ಬಿ ಆರ್ ದ ಸ್ಟೋರೇಜ್ ಸೈಜ್ ಈಸ್ 4 bytes ಅಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ವೆನ್ ಟೈಪ್ ಕ್ಯಾನ್ ಬಿ ಎನಿ ಟೈಪ್ ಕ್ಯಾನ್ ಬಿ ಸ್ಟೋರ್ಡ್. ಸೊ ಈ ಆಬ್ಜೆಕ್ಟ್ ಅಂತ ಬಂದಾಗ ನಾವು ಎನಿ ಟೈಪ್ ನ ಕೂಡ ಸ್ಟೋರ್ ಮಾಡ್ಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಎನಿ ಟೈಪ್, ಅದರ್ ಇಟ್ ಈಸ್ ಇಂಟಿಜರ್, ಕ್ಯಾರೆಕ್ಟರ್ ಆರ್ ಎನಿಥಿಂಗ್. ಸೊ ಶಾರ್ಟ್ ಈಸ್ ಒನ್ ಆಫ್ ದ ಡೇಟಾ ಟೈಪ್ ಅಂಡ್ ದ ಸ್ಟೋರೇಜ್
short is one of the data type, and the storage size of a short is 2 bytes. So where we can use this, integer values can be stored in a short. ಸೊ ಇಂಟಿಜರ್ ವ್ಯಾಲ್ಯೂ ಆಗಿರ್ಬೋದು, ಆಬ್ಜೆಕ್ಟ್ ಆಗಿರ್ಬೋದು, ಲಾಂಗ್ ಆಗಿರ್ಬೋದು, ಇದನ್ನೆಲ್ಲ ಯೂಶುವಲ್ ಆಗಿ ಆಬ್ಜೆಕ್ಟ್ ಅಂತ ಬಂದಾಗ ಇಂಟಿಜರ್ ಆಬ್ಜೆಕ್ಟ್ ಯಾವ್ದಾದ್ರು ಆಗಿರ್ಬೋದು. ಸೊ ಲಾಂಗ್, ಶಾರ್ಟ್ ಅಥವಾ ಇಂಟಿಜರ್ ಇದನ್ನೆಲ್ಲ ಬಂದಾಗ ನಾವು ಇಂಟಿಜರ್ ವ್ಯಾಲ್ಯೂಸ್ನ ಯೂಸ್ ಮಾಡ್ತೀವಿ. ಆದರೆ ಅದರ ಸ್ಟೋರೇಜ್ ಸೈಜ್ ಏನಾಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅಂಡ್ ಅಗೇನ್ single, the storage size is 4 bytes and it can be used, floating values can be stored. ಸೊ ಸಿಂಗಲ್ ಅಂತ ಬಂದಾಗ ಫ್ಲೋಟಿಂಗ್ ವ್ಯಾಲ್ಯೂನ ಏನ್ ಸ್ಟೋರ್ ಮಾಡ್ಬೇಕು ಅಂತಿರ್ತೀವೋ ಅವಾಗ ನಾವು ಸಿಂಗಲ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಅಂಡ್ ಅಗೇನ್ ಸ್ಟ್ರಿಂಗ್, ವಿ ಆಲ್ರೆಡಿ ನೋ. ಸೊ ಕ್ಯಾರೆಕ್ಟರ್ ನ ಯಾವಾಗ ಬಂಚ್ ಆಫ್ ಕ್ಯಾರೆಕ್ಟರ್ಸ್ ನ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ನಾವು ಸ್ಟ್ರಿಂಗ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಅಂಡ್ ದ ಸ್ಟೋರೇಜ್ ಸೈಜ್ ಇಸ್ 2 bytes. ಸೊ ವಿ ಹ್ಯಾವ್ ಕನ್ವರ್ಟಿಂಗ್ ಬಿಟ್ವೀನ್ ಡೇಟಾ ಟೈಪ್ಸ್. ಸೊ ಏನಾದ್ರೂ ಒಂದು ಡೇಟಾ ಟೈಪ್ ಇಂದ ಇನ್ನೊಂದು ಡೇಟಾ ಟೈಪಿಗೆ ಪ್ರೋಗ್ರಾಮೆಟಿಕಲ್ ಇದನ್ನು ಕನ್ವರ್ಟ್ ಮಾಡಬೇಕು ಅಂದ್ರೆ we have some option and we have a list of conversion functions. So let's see C boolean. So why we use the C boolean? It converts to boolean data type. ಅಂದ್ರೆ ಪ್ರೆಸೆಂಟ್ ಇರೋ ಡೇಟಾ ಟೈಪ್ ಇಂದ ಬೂಲಿಯನ್ ಡೇಟಾ ಟೈಪ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಈ ಸಿ ಬೂಲಿಯನ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಇಟ್ ಮೀನ್ಸ್ ಕನ್ವರ್ಷನ್ ಬೂಲಿಯನ್ ಅಂತ ಅರ್ಥ. ಸೊ ಅಂಡ್ ಅಗೇನ್ ಸಿ ಬೈಟ್. So it can be used to convert byte data type. So ಪ್ರೆಸೆಂಟ್ ಇಂದ ಬೈಟ್ ಡೇಟಾ ಟೈಪ್ ಗೆ ಕನ್ವರ್ಟ್ ಮಾಡ್ಲಿಕ್ಕೆ ಈ ಸಿ ಬೈಟ್ ಅನ್ನೋ ಡೇಟಾ ಟೈಪ್ ನ ಯೂಸ್ ಮಾಡ್ತೀವಿ. ಅಂಡ್ ಅಗೇನ್ ಸೊ ಸಿ ಕ್ಯಾರ್, ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಕನ್ವರ್ಟ್ ಕ್ಯಾರೆಕ್ಟರ್ ಡೇಟಾ type. And date, it can be used to convert the date data type. And we need to observe CDBT. So it can be used to convert double data type. ಅಂದ್ರೆ ಇದನ್ನ ಡಬಲ್ ಡೇಟಾ ಟೈಪ್ ಗೆ ನಾವು ಕನ್ವರ್ಟ್ ಮಾಡ್ಬೇಕಂದ್ರೆ ಈ CDBT ಅನ್ನೋದನ್ನ ಯೂಸ್ ಮಾಡ್ತೀವಿ. And we have some more options. So DCE, C ಆಡ್ ಮಾಡ್ತಿರೋದಕ್ಕೆ ಕನ್ವರ್ಷನ್ ಅಂತ ಹೇಳಿ you need to understand that. So it can be used to decimal, int. C int ಅಂತ ಬಂದಾಗ ಇಂಟಿಜರ್ ಡೇಟಾ ಟೈಪಿಗೆ, C long ಅಂತ ಬಂದಾಗ ಲಾಂಗ್, ಆಬ್ಜೆಕ್ಟ್ ಅಂತ ಬಂದಾಗ ಆಬ್ಜೆಕ್ಟ್, ಶಾರ್ಟ್ ಡೇಟಾ ಟೈಪ್, SNG, single, STR, string. So keywords is very easy to, data types are very easy to understand here. So easy ಆಗಿ ನಾವು ಅದನ್ನ ಕನ್ವರ್ಷನ್ ಮೆಥಡ್ಸ್ ಅಲ್ಲಿ ಯಾವ ವರ್ಡ್ಸ್ ಅನ್ನು ಯೂಸ್ ಮಾಡ್ತಿದೀವಿ ಅಂತೇಳಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾಕಂದ್ರೆ ಯಾವ ಡಾಟಾ ಟೈಪ್ ಕನ್ವರ್ಟ್ ಮಾಡ್ತಾ ಇದೀವೋ ಆ ಡೇಟಾ ಟೈಪಿನ ಫಸ್ಟ್ 3 letters ಆರ್ 4 letters ಅದ್ರಲ್ಲೇನೇನೆ ಅದನ್ನ ಮೆನ್ಷನ್ ಮಾಡಿರ್ತೀವಿ. We have one example here. So option on strings ಅಲ್ಲಿ. So ಇಲ್ಲಿ module 1 sub main function dim dbt data as double and dim int data as integer. ಸೊ ಅಂದ್ರೆ DBT ಡೇಟಾ ನೀವು ಅಬ್ಸರ್ವ್ ಮಾಡ್ಬೋದು. DBT ಅಂದ್ರೆ ಏನಂತ ಕೊಟ್ಟಿದ್ವಿ, ಕನ್ವರ್ಟ್ ಟು ಡಬಲ್ ಡೇಟಾ ಟೈಪ್. ಸೊ ಫಸ್ಟ್ ಇದನ್ನ ಡೈಮೆನ್ಷನಲ್ಲಿ DBT ಡಾಟಾ ಆಸ್ ಡಬಲ್, DBT ಇಂಟ್ ಡಾಟಾ ಆಸ್ ಇಂಟಿಜರ್ ಅಂತ ಡಿಕ್ಲೇರ್ ಮಾಡ್ತಿದ್ವಿ. ಅದಾದ್ಮೇಲೆ ಇರೋದನ್ನ ನಾವೇನ್ ಮಾಡ್ತಿದೀವಿ, ಡಬಲ್ಗೆ ಕನ್ವರ್ಟ್ ಮಾಡೋದಕ್ಕೆ ಆಪ್ಷನ್ ನ ರಿಟರ್ನ್ ಮಾಡಿರೋದು. And we have some Visual Basic data conversion functions. So let's see one by one where to convert and where to use this. So character code to character. So Visual Basic data conversion function ಅಲ್ಲಿ character code to character ನ CHR ಅಂತೇಳಿ ಯೂಸ್ ಮಾಡ್ತೀವಿ. And again string to lower case or upper case. ಸೊ ಅಲ್ಲಿರೋದನ್ನ ಸ್ಟ್ರಿಂಗ್ ಅಲ್ಲಿ ಇರೋದನ್ನ ಲೋಯರ್ ಕೇಸಿಗೆ ಆಗಿರ್ಬೋದು ಅಥವಾ ಅಪ್ಪರ್ ಕೇಸಿಗೆ ಆಗಿರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು. ಸಿ ಅದ್ರಲ್ಲೆಲ್ಲ ಪ್ರೋಗ್ರಾಮಿಂಗ್ ಅಲ್ಲಿ ನಾವು ಯೂಶುವಲ್ ಆಗಿ ಯೂಸ್ ಮಾಡ್ತಾ ಇದ್ವಿ. ಸೊ ಅಪ್ಪರ್ ಕೇಸ್, ಲೋಯರ್ ಕೇಸ್ ಅಂತೇಳಿ. ಸೊ ಆಸ್ ಯೂಶುವಲ್ ಹಿಯರ್ ಆಲ್ಸೋ ಸೊ ಫಾರ್ಮೆಟ್ ಎಲ್ ಕೇಸ್, ಯು ಕೇಸ್ ಅಂತ ಯೂಸ್ ಮಾಡ್ತೀವಿ. ಅಂದ್ರೆ ಸ್ಟ್ರಿಂಗ್ ಟು ಅಪ್ಪರ್ ಅಂಡ್ ಸ್ಟ್ರಿಂಗ್ ಟು ಲೋಯರ್ ಅಂತೇಳಿ. ಅಂಡ್ ಡೇಟ್ ಟು ಎ ನಂಬರ್, ಡೇಟ್ ಇಂದ ನಂಬರಿಗೆ ಕನ್ವರ್ಟ್ ಮಾಡ್ತಾ ಇದೀವಿ ಅಂದ್ರೆ ಸೊ ಫಂಕ್ಷನ್ ಯಾವುದು, ಡೇಟ್ ಸೀರಿಯಲ್, ಡೇಟ್ ವ್ಯಾಲ್ಯೂ, ಡೆಸಿಮಲ್ ನಂಬರ್ ಟು ಅದರ್ ಬೇಸಸ್ ಅಂತ ಅಂದ್ರೆ ಹೆಕ್ಸ್ ಮತ್ತೆ ಆಕ್ಟ್ ಅಂತೇಳಿ. ನಂಬರ್ ಟು ಸ್ಟ್ರಿಂಗ್ ಅಂತ ಬಂದಾಗ ಫಾರ್ಮ್ಯಾಟ್ STR, ಒನ್ ಡೇಟಾ ಟೈಪ್ ಟು ಅನದರ್ ಅಂತ ಬಂದಾಗ
ಡೇಟಾ ಟೈಪ್ ಇಂದ ಅದರ್ ಡೇಟಾ ಟೈಪ್ ಅಂತ ಬಂದಾಗ ವಿ ಆಲ್ರೆಡಿ ಸೀನ್ ಸಿ ಬೂಲಿಯನ್, ಸಿ ಬೈಟ್, ಸಿ ಡೇಟ್, ಸಿ ಡಿಬಿಟಿ, ಸಿ ಡಿಸಿ, ಡಿಎಸ್, ಡಿಇಸಿ, ಸಿ ಶಾರ್ಟ್, ಸಿ ಎಸ್ಟಿಆರ್, ಫಿಕ್ಸ್, ಇಂಟ್. ಸೊ ಈ ತರದ ಫಂಕ್ಷನ್ಸ್ ಅನ್ನ ನೋಡಿರ್ಬೋದು. ಅಂಡ್ ಅಗೇನ್ ಕ್ಯಾರೆಕ್ಟರ್ ಟು ಕ್ಯಾರೆಕ್ಟರ್ ಕೋಡ್ ಅಂತ ಬಂದಾಗ ಫಂಕ್ಷನ್ ASSC ಯೂಸ್ ಮಾಡ್ತೀವಿ. ಅಂಡ್ ಸ್ಟ್ರಿಂಗ್ ಟು ನಂಬರ್ ಅಂತ ಬಂದಾಗ ವ್ಯಾಲ್ಯೂ ಅಂದ್ರೆ VAL ಯೂಸ್ ಮಾಡ್ತೀವಿ. ವ್ಯಾಲ್ಯೂಸ್ ಟು ಡೇಟ್ ಡೇಟಾ ಟೈಪ್ ಅಂತ ಬಂದಾಗ ಟೈಮ್ ಸೀರಿಯಲ್ ಅಂಡ್ ಟೈಮ್ ವ್ಯಾಲ್ಯೂ ಅನ್ನೋದನ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ದ ಸಮ್ ಬೇಸಿಕ್ ನೀಡ್ಸ್ ಆಫ್ ಅವರ್ VB.NET ಪ್ರೋಗ್ರಾಮಿಂಗ್.